ನೀನು ಯಾವಾಗಲೂ ಏನು ಹೇಳ್ತೀಯ ಹೇಳು? ನಾನು ನಮ್ಮ ತಾತನ ಮಾತನ್ನ ಉಳಿಸ್ತೀನಿ, ಅವ್ರ ಹೆಸರನ್ನ ಎತ್ತರಕ್ಕೆ ಏರಿಸ್ತೀನಿ ಅಂತ. ಇದೇನಾ ಅದು? ತಾತ ಕಟ್ಟಿರೋ ಗೋಪುರಕ್ಕೆ ಬೆಂಕಿ ಹಚ್ಚೋ ಕೆಲಸ ಮಾಡಿದ್ಯಾ ನೀನು? ಚಿಕ್ಕಮ್ಮ, ಇದೆಲ್ಲ ಹೇಳಬೇಕು ಅಂತ ನಿಮಗೆ ಹೇಳ್ಕೊಟ್ಟಿದ್ದು ಯಾರು? ಯಾಕೆ ಹೇಳ್ಕೊಡ್ಬೇಕು? ಎಲ್ಲ ಕಣ್ಣು ಕಾಣಿಸ್ತಾ ಇದೆಯಲ್ಲ. ಇದು ಯಾವುದು ನಿಮ್ಮ ಮಾತು ಅಂತ ನಂಗೆ ಅನ್ನಿಸ್ತಾ ಇಲ್ಲ. ನೀವು ಯಾಕೆ ಹೀಗೆ ಮಾತಾಡ್ತಿದ್ರಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇನ್ನು ಸುಮ್ಮನೆ ಇದ್ರೆ ತರೆ ಮರೆಯಲ್ಲಿ ಈ ರಿಮೋಟ್ ಇಟ್ಕೊಂಡು ಆಟ ಆಡೋರು ಮಜಾ ತಗೋತಾನೆ ಇರ್ತಾರೆ. ಹಾಗಾಗಕ್ಕೆ ನಾನು ಬಿಡಲ್ಲ. ಬಂಗಾರಿ, ಅಪ್ಪನ ಕರೀರಿ. ಯಾಕೋ, ಏನಾಯ್ತು? ಕರೀರಿ, ಹೇಳ್ತೀನಿ. ಯಾರೂ ಕರಿಬೇಕಾಗಿಲ್ಲ, ನಾನೇ ಬರ್ತಾ ಇದ್ದೀನಿ. ಏನಾಗ್ತಾ ಇದ್ದಿಲ್ಲಿ? ಎನಿ ಪ್ರಾಬ್ಲಮ್? ಡೈಲಾಗ್ ಎಲ್ಲ ಬರೆದು ರಿಹರ್ಸಲ್ ಮಾಡಿಸಿ ನಮ್ಮ ಮುಂದೆ ಆ್ಯಕ್ಟ್ ಮಾಡೋಕೆ ಹೇಳಿ ಒಳಗಡೆ ಕೂತ್ಕೊಂಡು ಡೈರೆಕ್ಟ್ ಮಾಡ್ತಿದ್ದೀರಾ? ಚೆನ್ನಾಗಿದೆ. ಇಷ್ಟು ವರ್ಷ ತಾನೇ ಮಾಡಿದ್ದು. ಯಾವುದ್ರ ಬಗ್ಗೆ ಹೇಳ್ತಾ ಇದೆಯಾ ಕರ್ಣ? ಸಿನಿಮಾ ಡೈಲಾಗು, ಡೈರೆಕ್ಷನ್ ಅಂತೆಲ್ಲ ಹೇಳ್ತಾ ಇದೆಯಾ? ನನಗೆ ಯಾವುದು ಅರ್ಥ ಆಗ್ತಾ ಇಲ್ಲ. ಸಾಕು, ಚಿಕ್ಕಮ್ಮನ ಮುಂದೆ ಕರೆಸಿ ಹಿಂದೆ ಕೂತ್ಕೊಂಡು ಮಜಾ ತಗೋತಿದ್ದೀರಲ್ವಾ? ಕಳ್ಳ ಎಲ್ಲಿರ್ತಾನೆ ಅಂದರೆ ಮನೆ ಹಿತ್ತಲಲ್ಲೇ ಇರ್ತಾನಂತೆ. ಯಾಕೆ ಕರ್ಣ, ಏನಾಗಿದೆ ನಿಂಗೆ? ಇಲ್ಲಿ ಇಲ್ಲಿ ಏನಾಗ್ತಾ ಇದೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಸಂಬಂಧನ ಇಲ್ದಿರೋ ವಿಷಯಕ್ಕೆ ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡ್ತಾ ಇದೆಯಾ? ಸಂಬಂಧ ಇಲ್ಲ ಅಲ್ವಾ? ಇಲ್ಲಿ ತನಕ ನೀವು ಏನೆಲ್ಲ ಸಂಚು ಮಾಡಿದ್ರಿ ಒಂದೊಂದಾಗಿ ಹೇಳ್ತಾ ಹೋಗ್ಲಾ? ನಾನು ಒಂದೊಂದಾಗಿ ವಿಷಯ ಹೇಳ್ತಾ ಹೋದ್ರೆ ನಿಮ್ಮನ್ನ ಇಲ್ಲಿ ಯಾರು ಮನುಷ್ಯನ ಥರ ನೋಡಲ್ಲ. ಕಣ್ಣ, ಏನ್ ಹೇಳತುಕೊಳ್ತಿದ್ಯಾ? ಅದೇನಂತ ಸರಿಯಾಗಿ ಹೇಳೋ. ಬಂಗಾರಿ, ಒಬ್ಬ ರಾಕ್ಷಸನ ಕತೆ ಹೇಳ್ತೀನಿ. ಒಂದು ಸುಂದರವಾದ ರಾಜ್ಯ, ಅಲ್ಲಿ ಇಬ್ರು ಸುಂದರವಾಗಿರೋ ರಾಜ್ಕುಮಾರಿದಿರು. ಅವರಿಬ್ರು ಸುಖವಾಗೇ ಇದ್ರು. ತನಗಿಷ್ಟ ಇರೋ ರಾಜ್ಕುಮಾರನ್ನ ಪ್ರೀತಿಸ್ತಾ ಇದ್ರು. ಆದರೆ ಅವ್ರ ಸಂತೋಷನ ಆ ರಾಕ್ಷಸನಿಗೆ ಸಹಿಸಕ್ಕಾಗಲಿಲ್ಲ. ಅದರಲ್ಲಿ ದೊಡ್ಡ ರಾಜ್ಕುಮಾರಿ ಪ್ರೇಮಿನ ದೂರ ಮಾಡ್ದ. ಎಲ್ಲರ ಮನಸ್ಸಲ್ಲಿ ಸಂಶಯ ಅನ್ನೋ ವಿಷದ ಬೀಜನ ಬಿತ್ತ. ಅದು ಯಾವ ಮಟ್ಟಕ್ಕೆ ಅಂದ್ರೆ, ಆ ದೊಡ್ಡ ರಾಜ್ಕುಮಾರಿ ತನ್ನ ಪ್ರೀತಿಸಿದ ಪ್ರೇಮಿನ ಬಿಟ್ಟು ತನ್ನ ತಂಗಿ ಪ್ರೀತಿಸಿದ ರಾಜ್ಕುಮಾರನ ಮದುವೆ ಆಗೋ ಅನಿವಾರ್ಯತೆ ತಂದು ಬಿಟ್ಟ. ನೀನು ನಿತ್ಯಾನಿಧಿ ವಿಷಯ ತಾನೇ ಹೇಳ್ತಾ ಇರೋದು? ಇನ್ನೂ ಮುಗ್ದಿಲ್ಲ ಬಂಗಾರಿ.